ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ವೈದ್ಯರು ಇಲ್ಲದಂತೆ ಬಿಕೋ ಎನ್ನುತ್ತಿರುವ ಹನುಮಸಾಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಧೂಳು ತಿನ್ನುತ್ತಿವೆ ಬೆಲೆ ಬಾಳುವ ಮೆಡಿಕಲ್ ವಸ್ತುಗಳು. ಸರ್ಕಾರಿ ಆಸ್ಪತ್ರೆಗಳು ಅಂದ್ರೆ ಬಡವರ ಪಾಲಿನ ಸಂಜೀವಿನಿ ಅಂತಾರೆ. ಆದ್ರೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಯಾರು ದಿಕ್ಕೇ ಇಲ್ಲದಂತಾಗಿದೆ. ಅದು ಸುಮಾರು 20ಕ್ಕಿಂತ ಅಧಿಕ ಹಳ್ಳಿಗಳ ಜನ ಸಂಜೀವಿನಿ ಆಗಬೇಕಾಗಿರುವ ಆಸ್ಪತ್ರೆ. ಆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಇಲ್ಲದೆ ರೋಗಿಗಳು ನಿತ್ಯವೂ ಪರದಾಡ್ತಾ ಇದ್ದಾರೆ. ಮನಸ್ಸಿಗೆ ಬಂದಾಗ ವೈದ್ಯರು ಆಸ್ಪತ್ರೆ ಡ್ಯೂಟಿಗೆ ಬರ್ತಾರಂತೆ. ಇಲ್ಲಿ ನರ್ಸ್ಗಳೇ ರೋಗಿಗಳ ಪಾಲಿಗೆ ವೈದ್ಯರು. ಅಷ್ಟಕ್ಕೂ ಎಲ್ಲಿರೋದು ಈ ಆಸ್ಪತ್ರೆ ಅಂತೀರಾ? ಈ ಸ್ಟೋರಿ ನೋಡಿ. ಆಟಗೊಂಡು ಲೆಕ್ಕಕ್ಕಿಲ್ಲ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಹೆಸರಿಗಷ್ಟೇ ಆಸ್ಪತ್ರೆ, ಒಳಗೆ ಹೋದ್ರೆ ವೈದ್ಯರೇ ಇರಲ್ಲ ಅಂತ ರೋಗಿಗಳ ಕಿಡಿ. ಧೂಳು ತಿನ್ನುತ್ತಿವೆ ಲಕ್ಷಾಂತರ ಬೆಲೆ ಬಾಳುವ ಮೆಡಿಕಲ್ ವಸ್ತುಗಳು. ರೋಗಿಗಳಿಂದ ತುಂಬಿದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಆಸ್ಪತ್ರೆಗೆ ಬಂದ ರೋಗಿಗಳಿಗೆ ಚಿಕಿತ್ಸೆ ನೀಡದ ವೈದ್ಯರಿಲ್ಲದೆ ಪರದಾಟ. ಇಲ್ಲಿ ರೋಗಿಗಳ ಪಾಲಿಗೆ ನರ್ಸ್, ಅಟೆಂಡರ್ಸ್, ವೈದ್ಯರು ಅಂತ ರೋಗಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲ ಗೊತ್ತೇ ಅಲ್ಲ, ಮತ್ತೆ ಹಂಗಂದ್ರೆ ಸುಮ್ಮನೆ ನಾವು ಮ್ಯಾನೇಜ್ ಮಾಡ್ತೀವಲ್ರಿ ಮೇಡಮ್. ನಾವು ಮ್ಯಾನೇಜ್ ಅಲ್ರಿ ಮೇಡಮ್. ನಾವು ನಿಮ್ಗೆ ಏನು ಕೇಳೋದೇ ಇಲ್ಲ ಅಲ್ರಿ ಮೇಡಮ್. ನಾವು ಮಾಡ್ಕೊಂಡು ಹೋಗ್ತೀವಲ್ರಿ ಮೇಡಮ್. ಮತ್ತೆ ನೀವು ಡ್ಯೂಟಿ ನಾವು ಯಾವುದೇ ಕೇಸ್ ನಾನು ಎಲ್ಲಿ ಹೇಳಿನ್ರಿ ಮೇಡಮ್ ನಿಮ್ಗೆ ಇನ್ಫಾರ್ಮ್ ಮಾಡಿ. ಅಲ್ಲ ನೀವು ಅವ್ರು ಕೇಳಕತ್ತಾರ ಅಂತ ಹೇಳಿ ಮೇಡಮ್. ನಾವು ಅವ್ರು ಕೇಳಕತ್ತಾರ್ರಿ, ಇನ್ಫಾರ್ಮ್ ಮಾಡಿರಿಲ್ರಿ ಅಂತ ಹೇಳಿ ನಿಮಗೆ. ಆಯ್ತು ಮೇಡಮ್, ಈ ಸದ್ಯಕ್ಕಂತೂ ನೀವು ನನಗೆ ಅಂದ್ರಲ್ರಿ ಮೇಡಮ್. ನಾ ಎಲ್ಲಿ ಹೋಗಿಲ್ರಿ PSC ಬಿಟ್ಟು. ನೋಡ್ರಿ ಮೇಡಮ್, ನಾನು ಎಷ್ಟೊತ್ತಿಗೆ ಹೋಗಿನೋ, ನಾ ಇಲ್ಲಿ ಎಷ್ಟೊತ್ತಿಗೆ ಅದೀನೋ ನೋಡ್ರಿ ಮೇಡಮ್. ನಾನು ಕ್ಯಾಮ್ರಾ ತೆಗೆದು ಅಲ್ಲ ಮೇಡಮ್, ನಾನು ಹೋಗಿಲ್ರಿ. ನಾನು ಅಜ್ಜನ್ ಕುಂದ್ರಿಸಿ ಹೋಗಿನ್ರಿ ಮೇಡಮ್. ಅಜ್ಜನ್ ಕುಂದ್ರಿಸಿ ಹೋಗಿನ್ರಿ. ನಾನು ಭಾಳ ಎಲ್ಲಿ ಹೋಗಿಲ್ರಿ. ನಾನು ಅಜ್ಜನ್ ಕೂಡಿಸಿ ಇಲ್ಲೇ ಹೋಗಿನ್ರಿ. ನಾನು ಎಲ್ಲಿ ಹೋಗಿಲ್ರಿ. ನಾನು ನಿಂದ ಅಜ್ಜ ಹುಡುಗಳಾಗದೈತಪ್ಪ, ನಿಮ್ಮ ಮುಂದೆ ಇಲ್ಲಿ ಕೂಡು, ನಾನು ಹೋಗಿ ಫೀಡಿಂಗ್ ಮಾಡಿ ಬರ್ತಂತ ಹೇಳಿ ಬಂದಿನ್ರಿ. ನಾನು ಅಜ್ಜಗ ವಾಜ್ ಹಿಂಗೆ ಬಂದನ್ರಿ. ಇವರು ಬ್ರದರ್ ಹಿಂಗೆ ಬಂದಾರ್ರಿ, ಮುಂದೆ ಬಂದಾರ್ರಿ. ಯಾರು ಇಲ್ಲಲ್ರಿ ಅಂತ ಕೇಳಿದ್ರಿ. ಇಲ್ರಿ ಇವತ್ತು ರಜೆ ಐತಲ್ರಿ ಅಂತ ಹೇಳೇನ್ರಿ ಅಜ್ಜ. ಮತ್ತು ಅದ್ರ ಹೊರತು ನಾವು ಏನು ಇಲ್ಲಿ ಯಾರು ಹಾಸ್ಪಿಟ್ಲ್ PSC ಬಿಟ್ಟು ಹೋಗಿಲ್ರಿ ಮೇಡಮ್. ನಾವು ಇಲ್ಲೇ ಇದೀವಿ ರೀ. ಯಾವುದೇ ಕೇಸ್ ಬಂದಿಲ್ರಿ ಮೇಡಮ್. ಅಲ್ಲ ಅದೀವ್ರಿ ಮೇಡಮ್, ಇಂಜೆಕ್ಷನ್ ಮಾಡ್ತೀವಲ್ರಿ. ನೀವು ಬರ್ಕೊಟ್ರೆ ನಾವು ಮಾಡ್ತೀವಿ. ಇವತ್ತು ಇಂಜೆಕ್ಷನ್ ಮಾಡಂಗಿಲ್ಲಲ್ರಿ ಮೇಡಮ್. ಗುಳಿಗೆ ಕೊಟ್ಟು ಕಳಿಸ್ತೀವಿ ಅಷ್ಟ. ನೀವು ಡಾಕ್ಟರ್ ಇಲ್ಲ ಅಂತ ಹೇಳೋಣ ಹೇಳಿ ಕಳಿಸ್ತೀವಿ. ನಾವು ಈಗ ಗುಳಿಗೆ ಕೊಡ್ತೀವ್ರಿ. ಮಾಡ್ತೀವಿ ಮೇಡಮ್, ಮಾಡ್ತೀವ್ರಿ. TT ಮಾಡ್ತೀವ್ರಿ, ಎಲ್ಲ ಮಾಡಿ ಕಳಿಸ್ತೀವಲ್ರಿ. ನಿಮ್ಗೆ ಏನಾದ್ರೂ ಇಷ್ಟು ವರ್ಷ ಆದ್ರೂ ನಾವು ನಿಮ್ಗೆ ಏನಾದ್ರೂ ಹೇಳಿವನ್ರಿ ನಾವು ನಿಮಗೆ? ಹಂಗೆ ಬರ್ರಿ ಮೇಡಮ್, ನೋಡ್ರಿ MLC ನೋಡ್ರಿ, ನಿಮಗೆ ಡೆಲಿವರಿ ನೋಡ್ರಿ ಅಂತ ಕರಿತೀವನ್ರಿ ಮೇಡಮ್ ನಾವು. ಮೇಡಮ್ ನಾನಾದ್ರೂ ನಿಮಗೆ ತಡ್ರಿ ಅಲ್ಲ, ಅವರು ನಮಗೂ ಹಂಗೆ ಕೇಳ್ಯಾರಿ ಮೇಡಮ್. ನಮಗಾದ್ರೂ ನೀವೆಲ್ಲಿ ಹೋದ್ರಿ ಅಲ್ರಿ ಬ್ರದರ್? ನಾನು ಈಗ ಹೋಗಿನ್ರಿ ಅಷ್ಟೇ. ಈಗ ಹಿಂದಲ್ ಬಾಗ್ಲು ಹೋಗಿನ್ರಿ. ಇವ್ರು ಅಜ್ಜಾರ್ ಹಿಂಗೆ ಬಂದಾರೆ ಅಂತ ಹೇಳೇನ್ರಿ ನಾನು. ಭಾಳ ಹೋಗಿಲ್ಲ. ನಮಗಾದ್ರೂ ಅವ್ರು ಅಂದ್ರಿ ಅಲ್ರಿ ನೀವು ಎಮರ್ಜೆನ್ಸಿ ಕೇಸ್ ಐತಿ, ನೀವು ಎಲ್ಲಿ ಹೋಗ್ತೀರಿ, ಏನು ಮಾಡ್ತೀರಿ, ಇಲ್ಲಿ ಯಾರಾದ್ರೂ ದರೋಡೆ ಮಾಡ್ರಿ ಹೆಂಗೆ ಅದಾರ್ರಿ, ಇಲ್ಲಿ ಗೊತ್ತಾಗಲ್ಲ ನಿಮ್ಗೆ, ಇಲ್ಲಿ ಎಮರ್ಜೆನ್ಸಿ ಕೇಸ್. ನಾ ಭಾಳ ಹೋಗಿಲ್ರಿ, ಬಂದಿಲ್ಲ ಯಾವುದೇ ಕೇಸ್ ರೀ, ಹಂಗೆ ಮಾತಾಡ್ಬೇಡ್ರಿ ಅಂತ ನಾ ಹೇಳೀನಿ ರೀ ಮೇಡಮ್. ಅವ್ರಿಗೆ ನಾನು ನಮಗೂ ಎದುರಿಸಿದ್ರಿ. ನಿಮಗೆ ಹೆಂಗೆ ಎದುರಿಸಿದ್ರು ನಮಗೂ ಹಂಗೆ ಎದುರಿಸಿದ್ರಿ ಮೇಡಮ್. ನಾವಾದ್ರೂ ಅವ್ರಿಗೆ ಏನೂ ಅಂದಿಲ್ರಿ ಮೇಡಮ್. ನಿಮಗೆ ಹೆಂಗೆ ಕೇಳ್ಯಾರ ನಮಗೂ ಹಂಗೆ ಕೇಳ್ಯಾರ್ರಿ ಅವರು. ನಿಮ್ಗೆ ಏನು ಮಾತಾಡ್ರಿ ನಮಗೂ ಹಂಗೆ ಮಾತಾಡ್ರಿ ಮೇಡಮ್. ಹೌದು ಸ್ವಾಮಿ, ಈ ಅವ್ಯವಸ್ಥೆ ಆಸ್ಪತ್ರೆ ಇರೋದು ಕೊಪ್ಪಳ ಜಿಲ್ಲೆಯಲ್ಲಿ. ಇದಕ್ಕೆ ಕಾರಣ ಏನು ಅನ್ನೋದು ಪ್ರಶ್ನೆಯಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.